ತರವಾಡು ದೈವಗಳ ಆಶೀರ್ವಾದದಿಂದ ಹಿರಿಯರ ಪ್ರಯತ್ನದಿಂದ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೇರಿ ರಾಜ್ಯದ ದೊರೆಯಾಗಿದ್ದು, ರಾಜ್ಯಾಡಳಿತದಲ್ಲಿ ಯಾವುದೇ ಭಯವಿಲ್ಲದೆ ರಾಜ್ಯಭಾರ ಮಾಡು. ದೈವಗಳ ಎಲ್ಲ ಆಶೀರ್ವಾದವೂ ನಿನ್ನ ಮೇಲಿದೆ ಎಂದು ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರಿಗೆ ತರವಾಡು ದೈವಗಳು ಅನುಗ್ರಹಿಸಿ ಹರಸಿದವು. ತರವಾಡು ದೈವಗಳ ಆಶೀರ್ವಾದದಿಂದ ಹಿರಿಯರ ಪ್ರಯತ್ನದಿಂದ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೇರಿದ ರಾಜ್ಯದ ದೊರೆಯಾಗಿದ್ದು, ರಾಜ್ಯಾಡಳಿತದಲ್ಲಿ ಯಾವುದೇ ಭಯವಿಲ್ಲದೆ ರಾಜ್ಯಭಾರ ಮಾಡು. ದೇವರ ಎಲ್ಲ ಆಶೀರ್ವಾದವೂ ಇದೆ ಎಂದು ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರಿಗೆ ತರವಾಡು ದೈವಗಳು ಅನುಗ್ರಹಿಸಿ ಹರಸಿದವು. ಮಂಗಳವಾರ ತನ್ನ ಹುಟ್ಟೂರಾದ ಸುಳ್ಯದ ದೇವರಗುಂಡದ ಮನೆಯ ತರವಾಡು ದೈವಸ್ಥಾನದಲ್ಲಿ ನಡೆದ ವಾರ್ಷಿಕ ಭೂತಕೋಲದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ದೈವಗಳ ಆಶೀರ್ವಾದ ಪಡೆದರು. ಮುಖ್ಯಮಂತ್ರಿಗಳು ಮನೆಯ ಯಜಮಾನನಾಗಿ ನಿಂತು ಎಲ್ಲ ದೈವಿಕ ಕಾರ್ಯಕ್ರಮಗಳ ನೇತೃತ್ವ ವಹಿಸಿದ್ದರು. ವಿಷ್ಣುಮೂರ್ತಿ ರಕ್ತೇಶ್ವರಿ ದೈವಗಳು ಮುಖ್ಯಮಂತ್ರಿಗೆ ಯಶಸ್ಸು ಹಾರೈಸಿ ಹರಸಿದರು. ಮುಖ್ಯಮಂತ್ರಿಯಾಗಿ ರಾಜ್ಯಾಡಳಿತ ನಡೆಸಲು ಯಾವುದೇ ಭಯ ಬೇಡ. ದೈವಗಳ ಅನುಗ್ರಹ ಇರುವಾಗ ಭಯ ಯಾಕೆ? ಧೈರ್ಯವಾಗಿ ರಾಜ್ಯಭಾರ ಮಾಡು. ತರವಾಡು ದೈವಗಳು ಬೆಂಗಾವಲಾಗಿ ಇದೆ ಎಂದು ವಿಷ್ಣುಮೂರ್ತಿ ದೈವ ಮುಖ್ಯಮಂತ್ರಿಯನ್ನು ಹರಸಿದರು. ದೇವರಗುಂಡ ತರವಾಡು ಮತ್ತು ಭಗವಂತನ ಮಧ್ಯೆ ಶ್ರೀಕೃಷ್ಣನಿಗೂ ಕುಚೇಲನಿಗೂ ಇರುವಂತಹ ಸಂಬಂಧವಿದೆ. ಶ್ರೀಕೃಷ್ಣನು ಕುಚೇಲನಿಗೆ ಅಗಾಧವಾದ ಸಂಪತ್ತು ನೀಡಿದಂತೆ ದೇವರಗುಂಡದ ಕುಡಿಯಾದ ಸದಾನಂದ ಗೌಡರಿಗೂ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಏರುವಂತೆ ಅನುಗ್ರಹಿಸಿದೆ. ತಾಯಿ ಮತ್ತು ಇತರ ಹಿರಿಯರ ಪ್ರಯತ್ನ, ದೈವಗಳ ಅನುಗ್ರಹದಿಂದ ನಾಡಿನ ಮುಖ್ಯಮಂತ್ರಿಯಾಗಿ ಯಾವುದೇ ಸಮಸ್ಯೆಗೆ ಸಹಾಯ ಬೇಕಿದ್ದರೆ ದೇವರಲ್ಲಿ ಪ್ರಾರ್ಥಿಸು, ಖಂಡಿತ ಅನುಗ್ರಹಿಸುತ್ತಾನೆ ಎಂದು വിഷ്ണുമൂർത്തി ദൈവ ನುಡಿದು ಸದಾನಂದ ಗೌಡರನ್ನು ಹರಸಿತು. ദേവന്മാരെ മാത്രമല്ലേ ജയിച്ചിട്ടുള്ളൂ, അസുരന്മാരെ ജയിച്ചിട്ടുണ്ടോ? അതാണ് അതിന്റെ സങ്കല്പിതമാണ് ദീപം. ദീപത്തെ എന്തിന് ദീപം വെക്കുന്നപ്പോഴും ദൈവത്തിനെ കാണാൻ പറ്റാത്തത് കൊണ്ടാണ് ദീപം വെച്ച് ആരാധിക്കുന്നത്. അപ്പോൾ ദീപമാണ് ദൈവം. അപ്പോൾ ആ ദീപത്തെയല്ലേ നിങ്ങൾ എപ്പോഴും വന്നിച്ചു പോരുന്നു. ജലഗന്ധ പുഷ്പ ജീവ ധൂപാദികൾ അങ്ങനെയുള്ള അക്ഷരങ്ങൾ പക്ഷെ സർവശക്തനാകുന്ന ഭഗവാൻ തന്നെ. ರಕ್ತೇಶ್ವರಿ ದೈವವು ಮುಖ್ಯಮಂತ್ರಿಯವರಿಗೆ ಆಶೀರ್ವಾದವಿತ್ತು ಹರಸಿತು. ತಾಯಿ ರಕ್ತೇಶ್ವರಿಯ ಅನುಗ್ರಹ ಯಾವತ್ತೂ ಇರುತ್ತದೆ. ಮುಂದೆಯೂ ಅದೇ ರೀತಿಯ ಯಶಸ್ಸು ಸಾಧನೆ ಸಾಧ್ಯವಾಗಲಿ. ದೈವಗಳ ಶ್ರೀರಕ್ಷೆ ಸದಾ ಇರುತ್ತದೆ ಎಂದು ಹರಸಿತು. ಬೆಳಗ್ಗಿನಿಂದ ಸಂಜೆಯವರೆಗೂ ದೇವರಗುಂಡದ ಮನೆಯಲ್ಲಿ ಮುಖ್ಯಮಂತ್ರಿ ಅತಿಥಿಗಳನ್ನು ಸ್ವಾಗತಿಸಿ ಎಲ್ಲರನ್ನು ನಗುಮೊಗದಿಂದ മാതനാടിಸಿದರು. ആവൽഘട്ടത്തിൽ ധർമ്മദൈവങ്ങളും മാതാപിതാക്കന്മാരും ഗുരുതാക്കന്മാരേ ഉള്ളൂ. ആ ദേവന്മാരെ എന്നും നാവിൽ സ്മരിച്ചുകൊണ്ട് എടുത്താൽ സകല ദോഷങ്ങളും ഇന്ന് കണ്ടിരിക്കുന്ന ഈ മാതാവ് ചാടാതെ കൊണ്ടുപോരുമെന്ന് ತನ್ನ ಮನೆಯಾದ ದೇವರಗುಂಡದಲ್ಲಿ ನಡೆಯುವ ಭೂತಕೋಲ ಉತ್ಸವಕ್ಕೆ ಪ್ರತಿ ವರ್ಷವೂ ತಪ್ಪದೆ ಹಾಜರಾಗುತ್ತೇನೆ. ಎಷ್ಟೇ ಒತ್ತಡವಿದ್ದರೂ ಈ ಕಾರ್ಯಕ್ರಮವನ್ನು ತಪ್ಪಿಸುವುದಿಲ್ಲ. ಪ್ರತಿ ವರ್ಷವೂ 2 ದಿನ ಪೂರ್ತಿ ಇರುತ್ತಿದ್ದೆ. ಈ ಬಾರಿ 1 ದಿನ ಪೂರ್ತಿಯಾಗಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ ಎಂದು ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಹೇಳಿದರು. ಬಾಲ್ಯದಿಂದಲೂ ತನ್ನ ತರವಾಡು ದೈವದ ಆಶೀರ್ವಾದ ಅನುಗ್ರಹಗಳು ತನಗೆ ಪ್ರೇರಣೆ ಮತ್ತು ಶಕ್ತಿಯಾಗಿತ್ತು ಎಂದು ಹೇಳಿದರು. ನಾನು ಮುಖ್ಯಮಂತ್ರಿ ಆದಮೇಲೆ ಪ್ರಥಮ ಕೋಲ ಸಿಕ್ಕಿದ್ದು ನನಗೆ. ಇನ್ನು ಪ್ರಾಯಶಃ ಇದು ನಾನು ನನ್ನ ಭಾರಿ ಸಣ್ಣ ಪ್ರಾಯದಿಂದಲೇ ನಾನು ಇದರಲ್ಲಿ ಯಾವುದನ್ನು ತಪ್ಪಿಸ್ತಾ ಇರಲಿಲ್ಲ. ಅದು ಯಾವುದೇ ಸ್ಥಾನಮಾನಗಳಿದ್ದರು. ನಾನು ಲೋಕಸಭಾ ಸದಸ್ಯನಾದಾಗ ಕೂಡ ಲೋಕಸಭಾ ಅಧಿವೇಶನದ ಮಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇದ್ದರೆ ನಾನು ಇಲ್ಲಿ ಬರ್ತೇನೆ. ಇದು ನಾನು ನಂಬಿದಂಥ ಆರಾಧ್ಯ ದೈವ. ಇದೊಂದು ಅತ್ಯಂತ ಪವಿತ್ರ ಭೂಮಿ. ನನ್ನ ಮಟ್ಟಿಗೆ ಇಡೀ ದೇಶದಲ್ಲಿ ಬೇರೆ ಬೇರೆ ಭಾರಿ ದೊಡ್ಡ ದೊಡ್ಡ ಪವಿತ್ರ ಭೂಮಿಗಳಿರ್ಬೋದು. ಆದರೆ ನನ್ನ ಮಟ್ಟಿಗೆ ಒಂದು ಶಕ್ತಿ ತುಂಬುವಂಥ ನನ್ನ ಆರಾಧ್ಯ ದೈವರಂಥ ಸ್ಥಳ ಇದು ಅತ್ಯಂತ ಪವಿತ್ರ ಸ್ಥಳ ಅಂತ ನಾನು ಭಾವಿಸ್ತೇನೆ. ಆ ಮಹಾವಿಷ್ಣು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ದೇವರು ನಾನು ಕೇಳೋದನ್ನೆಲ್ಲ ಕೊಟ್ಟಿದ್ದಾನೆ. ಈಗ ನಾನು ದೇವರಲ್ಲಿ ಗೊಂದಲ ನಿವಾರಣೆ ಮಾಡಬೇಕು ಅಂತ ಕೇಳಬೇಕಾಗಿಲ್ಲ. ಅವನೇ, ಆ ದೇವರೇ ಇದನ್ನೆಲ್ಲ ನಿವಾರಣೆ ಮಾಡ್ತಾನೆ. ಆ ದೇವರೇ ಆಗ ಮಾತಾಡುವಂಥ ಸಂದರ್ಭದಲ್ಲಿ, ಆವೇಶ ಬಂದು ಮಾತಾಡುವಂಥ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದರು, ನಿನ್ನ ಜೊತೆ ನಾನಿದ್ದೇನೆ, ನಿನ್ನಲ್ಲಿರುವಂಥ ಸಂಕಷ್ಟ ಎಲ್ಲ ನನಗೆ ಗೊತ್ತು ಅಂತ ಹೇಳಿದ್ದಾನೆ. ಆದ ಕಾರಣ ಅದನ್ನು ಪ್ರತ್ಯೇಕವಾಗಿ ದೇವರಲ್ಲಿ ಕೇಳುವಂಥ, ನಾನು ಯಾವತ್ತೂ ದೇವರಲ್ಲಿ ಏನನ್ನೂ ಕೇಳಲಿಲ್ಲ ಇಷ್ಟರವರೆಗೆ.
ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ನನಗೆ ಮನಸ್ಸಿಗೆ ನೆಮ್ಮದಿ ಕೊಡು, ಸುಖ ಶಾಂತಿ ಕೊಡು, ಊರಿಗೆ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಮಾತ್ರ ನಾನು ಪ್ರಾರ್ಥನೆ ಮಾಡ್ತೇನೆ ಹೊರತು ನನಗೆ ಆ ಸ್ಥಾನ ಕೊಡು ಈ ಸ್ಥಾನ ಕೊಡು ನಾನು ಪ್ರಾರ್ಥನೆ ಮಾಡಲಿಲ್ಲ. ಇವತ್ತು ಕೂಡ ನಾನು ದೇವರಲ್ಲಿ ನನ್ನ ಕಷ್ಟ ನಿವಾರಣೆ ಮಾಡುವಂಥ ಪ್ರಯತ್ನ ನನಗೆ ಬೇಡೋದಿಲ್ಲ. ಆ ದೇವರಲ್ಲಿ ನಾನು ಬೇಡೋದಿಷ್ಟೇ, ಎಲ್ಲ ಕರ್ನಾಟಕ ರಾಜ್ಯವನ್ನು ಒಳ್ಳೇದು ಮಾಡಲಿಕ್ಕೆ ನೀನೊಂದು ಅವಕಾಶ ಕೊಟ್ಟಿದ್ಯಾ, ಆಶೀರ್ವಾದ ಕೊಟ್ಟಿದ್ಯಾ, ಆ ಕೆಲಸ ಮಾಡಲಿಕ್ಕೆ ಶಕ್ತಿ ಕೊಡು ಅಂತ ಮಾತ್ರ ಕೇಳ್ತೇನೆ. ನಿವಾರಣೆ ಅವನೇ ಮಾಡ್ತಾನೆ, ಅವನ ಆಶೀರ್ವಾದ ಎಷ್ಟು ದಿನ ಇದೆ ಅಷ್ಟು ದಿನ ನಾನು ಇಲ್ಲಿ ಮುಂದುವರಿತೇನೆ. ಕರ್ನಾಟಕ ಮತ್ತು ಕೇರಳ ರಾಜ್ಯದ 100 ಮಂದಿ ಉತ್ಸವದಲ್ಲಿ ಭಾಗವಹಿಸಿದ್ದರು. ಸಂಸದ ನಳಿನ್ ಕುಮಾರ್ ಕಟೀಲ್, ಪುತ್ತೂರು ಶಾಸಕಿ ಮಲ್ಲಿಕಾ ಪ್ರಸಾದ್, ಬಿಜೆಪಿ ರಾಜ್ಯ ಅರಣ್ಯದ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಸ್ಎನ್ ಮನ್ಮಥ, ಬಿಜೆಪಿ ನೇತಾರರಾದ ವೆಂಕಟ್ ದಂಬೆಕೋಡಿ, ಗೋಪಾಲ್ ಕೃಷ್ಣ ಹೇರಳೆ, ಸಂಜೀವ ಮಠಂದೂರು, ಎವಿ ತೀರ್ಥರಾಮ್, ಜಯರಾಮ್ ರೈ ಜಾಲ್ಸೂರು ಮತ್ತಿತರರು ಉಪಸ್ಥಿತರಿದ್ದರು.